ಚಿಕ್ಕ ಹುಡುಗ ಸಾರಿ ಸರ್ ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ ಅನ್ಕೊಂಡೆ, ಇಷ್ಟೊಂದು ಇರಿಟೇಟಿಂಗ್ ಆಗಿ ಇರ್ತದೆ ಅಂತ ಅನ್ಕೊಂಡೆ. ತುಂಬಾ ಸಾಂಗ್ಸ್ ಕ್ಯಾ ಬಾತ್ ಹೈ ಆಜ್ ಚಿ ಚಾಂದನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂದೀಪ್ ರೋಸ್ಟಿಂಗ್. ಬಿಗ್ ಬಾಸ್ ನಲ್ಲಿ ಯಾರು ಇರ್ತಾರೋ ಯಾರು ಹೋಗ್ತಾರ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಇಲ್ಲಿ ಅವರ ಮೇಮ್ಸ್ ರಿಯಾಕ್ಷನ್ ನಾನು ಮಾಡ್ತಾ ಇರೋದು ಇವತ್ತು. ಬಿಗ್ ಬಾಸ್ 11ನೇ ಕಂಟೆಸ್ಟೆಂಟ್ ಅಂದ್ರೆ ಬಂದಿದ್ದಾರೆ ಬಿಗ್ ಬಾಸ್ ನಲ್ಲಿ. ಅವ್ರೆಲ್ಲರೂ ಕೂಡ ಇಲ್ಲಿಗೆ ಟಾರ್ಗೆಟ್ ಮಾಡಿದ್ರೆ ನಮ್ಗೆ ಇಲ್ಲಿ 1 man ಶೋ ಅಂತ ಆ ರೀತಿ ರಿವೆಂಜ್ ಕೊಟ್ಟಿದ. ಅಂದ್ರೆ ಪಂಚ್ ಡೈಲಾಗು, ರೋಸ್ಟಿಂಗ್, ನೆಕ್ಸ್ಟ್ ಲೆವೆಲ್ ರೋಸ್ಟಿಂಗ್ ಅನ್ಬೋದು ಗಿಲ್ಲಿ ಅವ್ರದ್ದು. ಅದೇ ನಿಮ್ ಸಲುವಾಗಿ ವಿಡಿಯೋ ತಂದಿನಿ. ವಿಡಿಯೋನ ನಾ ಬಹಳ ಲೇಟ್ ಮಾಡೋದಿಲ್ಲ, ಶುರು ಮಾಡ್ತೀನಿ. ನಾನ್ ಸೀನಿಯರ್, ನೀನ್ ಜೂನಿಯರ್, ಫೈಟ್ರು ಅಂತ ನಮ್ಗೆ ಅಡ್ಡ ಬರ್ಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀವಿ. ಹೌದು ಗುರು, ಬಿಗ್ ಬಾಸ್ ನಲ್ಲಿ ಈಗ 5 ಕಂಟೆಸ್ಟೆಂಟ್ ಬಂದಿದ್ರೆ ಆ ರೀತಿ ಶೀಸ್ ಮಾಡ್ಬಿಟ್ಟನಂದ್ರೆ ಗಿಲ್ಲಿ ತಪ್ಪಲ್ಲ. ನೀವು ರೊಮ್ಯಾಂಟಿಕ್ ಹಾಡಕ್ಕೂ ಅಶ್ವಿನಿ ಅವ್ರನ್ನ ಚೂಸ್ ಮಾಡಿದ್ರಿ. ಇಲ್ಲಿ ಕಾವ್ಯ ಲೆಕ್ಕಕ್ಕೆ ಬರ್ತಾ ಇಲ್ಲ. ಇಲ್ಲ, ಕಾವ್ಯನ ಕವನ ಹೇಳಿಬೇಕಾದ್ರೆ ಇಂಟ್ರೆಸ್ಟ್ ಮಾಡ್ತೀನಿ. ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ಇವಳೊಟ್ಟಿಗೆ ಕಳೆದಿದ್ದೆಲ್ಲ ಸುಂದರ ಸಮಯ, ಏನವಳ ನಾಜುಕು ನಯ ವಿನಯ, ಪ್ರೀತಿ ಹೇಳಲು ಇನ್ನು ನನಗೇಕೆ ಭಯ, ಓ ನನ್ನ ಕಾವ್ಯ ಕೊನೆವರೆಗೂ ಜೊತೆ ಇರುವೆಯ. ಇದು ಲಾಸ್ಟಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ಕೊಂಡ್ಬಿಡೋದು, ಅದು ಒಂದು ಸೂಟ್ ಆಗೋದು ಇಬ್ರಿಗೆ ಅನ್ಬೋದು. ಅದು ತುಂಬಾ ಸಲಕ್ಕೆ ಮಾಡ್ದಂಗ ಆಗ್ಯದ ಅನ್ಬೋದು ಸಾಂಗು. ಈಗ ಗಿಲ್ಲಿ ಅಂದ್ಬಿಡ್ತಾನೆ, ಅವ್ನ ಕವಿತೆಗಳಂತಾರೆ ಸುದೀಪ್ ಸರ್, ತುಂಬಾ ಚೆನ್ನಾಗಿ ಹೇಳ್ಬಿಡ್ತಾನೆ. ಅಂದ್ರೂ ತುಂಬಾ ಚೆನ್ನಾಗಿತ್ತು ಮೇಮ್ಸ್ ನಲ್ಲಿಯೂ, ರೋಸ್ಟ್ ನಲ್ಲಿಯೂ, ಕಾಮಿಡಿಯಲ್ಲೂ ಅಲ್ಲಲ್ಲಿ ಟಾಪ್ 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 ಸಿಗ್ಮಾ ಮೇಲೆ ಅನ್ಬೋದು ಗಿಲ್ಲಿಗೆ ಬಿಗ್ ಬಾಸ್ ನಲ್ಲಿ. ಏನಾರ ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನನ್ನ ಅಶ್ವಿನಿ ಅಂತಾನೆ ಕರಿತಿದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಪ್ಲೀಸ್ see my eyes. I am talking with me. So supreme so ಗುರು, ಈಗ ಅಶ್ವಿನಿ ಗೌಡಗೆ ಗಿಲ್ಲಿಗೆ ಮಣಿತಾರ ಅನ್ಬೋದು. ಈಗ ಸೈಲೆಂಟ್ ಆಗಿದ್ದಾರೆ ಈ 5 ಕಂಟೆಸ್ಟೆಂಟ್ ಮತ್ತು ಬಿ ಪ್ಯಾಲೇಸ್ ನಲ್ಲಿ. ಗಿಲ್ಲಿ ಈ ರೀತಿ ರೋಸ್ಟ್ ಮಾಡತಾನಂದ್ರೆ ಒಬ್ಬೊಬ್ಬರಿಗೆ ಹುಚ್ಚ ಹೋಗೋದನು, ಆ ರೀತಿ ರೋಸ್ಟ್ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋ ಹೋಗೋಂಬರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ಮಾಡು, ಫೈಟ್ ಮಾಡು, ನನಗೂ ಬೇಕು ಅಂತ ಹೇಳು. ಫೈಟ್ ಮಾಡೋ ಅಲ್ಲ ಗಿಲ್ಲಿ ರಕ್ಷಿತಾಗಿ. ಈಗ ಗುರು ಟಾಸ್ಕ್ ಅಂತ ಬಂದಾಗ ಅವ್ರು ಡಿಸ್ಕಷನ್ ಮಾಡ್ತಾರ. ಅಲ್ಲಿ ಗಿಲ್ಲಿ ಏನ್ ಮಾಡ್ತಾನ, ಇವರೊಂದು ಅಪೋಸಿಟ್ ಟೀಮ್ ಆಗ್ಯಾರ, ಇವರೊಂದು ಅಪೋಸಿಟ್ ಟೀಮ್ ಆದ್ರಕ ಗಿಲ್ಲಿ ರಕ್ಷಿತ್ ಅಪೋಸಿಟ್ ಆದ್ರಕ ಗಿಲ್ಲಿಗೆ ಅಂದ್ರೆ ವಂಶದ ಕುಡಿಗೆ ಸಪೋರ್ಟ್ ಕೊಡ್ತಾನೆ ಗಿಲ್ಲಿ. ಅಲ್ಲಿ ಮೇಮ್ಸ್ ಕಂಡು ಬಂದಿದೆ. ಮಾತಾಡ್ಬೇಕಲ್ಲವ. ಹಾ ಬೋಲಿಯೋ ಕ್ಯಾ ಅಂದ್ರೆ 8 ಜನ ಇಲ್ಲ, ನನ್ನ ಮನೆಯವರು ಯಾರು ಮಾತಾಡಲ್ಲ. ತುಳುವಲ್ಲಿ ಮಾತಾಡ್ತಾರೆ, ಇಲ್ಲಾಂದ್ರೆ ಓ ಕ್ಯಾ ಕನ್ನಡ. ओ मेरी बेटी, हाँ बेटी किधर है वो? वॉइस चेंज होगा, गड्स फुल गड्स वॉइस हो. ನಕ್ಕಿ ಕಣ್ಣು ನೀರೇ ಹೊಂಟ. ಸಾಕ್ಬಿಡು ಗುರು, ಬಿಗ್ ಬಾಸ್ ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ ಗುರು. ಈ ಮುಂದಿನ ರೋಸ್ಟ್ ವಿಡಿಯೋ ಹೋಗಮ್. ಗಿಲ್ಲಿ ಹಿಂಗೊಂದ್ಸತಿ ನಡ್ಕೊಂಡು ಹೋಗಿಲ್ಲಿ. ರಾಜ ವರ್ಮ ವರ್ಮ ಗುರು. ಅಂದ್ರೆ ರಜತ್ ಅವನಿಗೆ ಟಾಸ್ಕ್ ಕೊಟ್ಟಿರ್ತಾರ, ಮಂಜು ಅಥವಾ ರಜತ್. ಆ ಮೂಮೆಂಟ್ ಮಾಡಿ ತೋರ್ಸಂದ್ರೆ ಗಿಲ್ಲಿ ಈ ರೀತಿ ಮಾಡೋದನ್ನ ತುಂಬಾ ಚೆನ್ನಾಗಿ ಇವತ್ತು ಗುರು ಅಂದ್ರು ಬಿ. ಸೊ ಗೈಸ್, ವಿಡಿಯೋನ ಮುಗಿಸ್ತೀನಿ. ಯಾರಿಗ್ರೆ ಗಿಲ್ಲಿ ಅಭಿಮಾನಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಿಲ್ಲಿ ಮತ್ ನೋಡ್ರಪ್ಪ, ಗಿಲ್ಲಿ ಅಭಿಮಾನಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನೆಕ್ಸ್ಟ್ ವಿಡಿಯೋದ ನಿಮ್ಗೆ ಇದಕ್ಕಿಂತ ಭಾರಿ ವಿಡಿಯೋ ತರ್ತೀನಿ. ಗಿಲ್ಲಿ ಕೋರ್ ಅನ್ಬೋದು, ಅಂದ್ರೆ ಗಿಲ್ಲಿ ಕೋಟೆ ಅನ್ಬೋದು. ಇದು ನನ್ನ ಚಾನಲ್, ಗಿಲ್ಲಿಗೆ ಡೆಡಿಕೇಟ್ ಈ ವಿಡಿಯೋ ಅನ್ಬೋದು. ಯಾರು ಹೊಸಬಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.